ಹಾಯ್ ಹಲೋ ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಹನುಮಂತು, PC ಟೆಕ್ನಿಷಿಯನ್. ವೆಲ್ಕಮ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ PC ಆಟೋಮೆಟಿಕ್ ರಿಪೇರ್ ಅಂತ ತೋರಿಸ್ತಾ ಇದ್ರೆ ಅಥವಾ ಸ್ಟಾರ್ಟ್ಅಪ್ ರಿಪೇರ್ ಅಂತ ತೋರಿಸ್ತಾ ಇದ್ರೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ PC ಏನಾದರೂ ಆಟೋಮೆಟಿಕ್ ರಿಪೇರ್ ಕುಡ್ ನಾಟ್ ರಿಪೇರ್ ಯುವರ್ PC ಅಥವಾ ಸ್ಟಾರ್ಟ್ಅಪ್ ರಿಪೇರ್ ಅಂತ ತೋರಿಸ್ತಾ ಇದ್ರೆ ನೀವು ರೈಟ್ ಪ್ಲೇಸ್ ಅಲ್ಲಿ ಇದ್ದೀರಾ ಅಂತ ಅರ್ಥ ಫ್ರೆಂಡ್ಸ್. ಇಲ್ಲಿ ಸ್ಟಾರ್ಟ್ಅಪ್ ರಿಪೇರ್ ಅಂತ ತೋರಿಸ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್, ಈ ಒಂದು ಇಶ್ಯೂ ಅನ್ನ ವಿತಿನ್ 3 or 4 ಮಿನಿಟ್ ಅಲ್ಲಿ ಈಸಿಯಾಗಿ ಫಿಕ್ಸ್ ಮಾಡಬಹುದು ಫ್ರೆಂಡ್ಸ್. ಇದು ತುಂಬಾನೇ ಈಸಿ ಆಗಿದೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಒತ್ತಿ. ಯಾಕಂದ್ರೆ ಡೈಲಿ ನಿಮಗೋಸ್ಕರ ನಾವು ಟೆಕ್ನಿಕಲ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ಅದು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಬರುತ್ತೆ. ಎಸ್ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ. ಆಟೋಮೆಟಿಕ್ ರಿಪೇರ್ ಅಥವಾ ಸ್ಟಾರ್ಟ್ಅಪ್ ರಿಪೇರ್ ಅಂತ ಈ ರೀತಿ ನಿಮಗೆ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ನೀವು ಇಲ್ಲಿ ಆಟೋಮೆಟಿಕ್ ರಿಪೇರ್ ಅಂತ ತೋರಿಸ್ತಾ ಇದ್ರೆ ಇಲ್ಲಿ ರೀಸ್ಟಾರ್ಟ್ ಅನ್ನೋ ಒಂದು ಬಟನ್ ಬರುತ್ತೆ ಫ್ರೆಂಡ್ಸ್. ನೀವು ಜಸ್ಟ್ ಅದ ಮೇಲೆ ರೀಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ಇಲ್ಲಿ ಸ್ಟಾರ್ಟ್ಅಪ್ ರಿಪೇರ್ ಅಂತ ಬಂದ್ರೆ ಇಲ್ಲಿ ಶಟ್ ಡೌನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ನಿಮ್ಮ PC ಅನ್ನ ಒಂದ್ಸಾರಿ ಆನ್ ಮಾಡಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಕೇಸಸ್ ಗಳು ಈ ಫಸ್ಟ್ ಸ್ಟೆಪ್ ಇದ್ದಾನೆ ಕ್ಲಿಯರ್ ಆಗ್ತವೆ ಫ್ರೆಂಡ್ಸ್. ಸಪೋಸ್ ಕ್ಲಿಯರ್ ಆಗಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ ಅನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇಲ್ಲಿ ಶಟ್ ಡೌನ್ ಕೊಟ್ಟರು ಕೂಡ ಅಥವಾ ರೀಸ್ಟಾರ್ಟ್ ಕೊಟ್ಟರು ಕೂಡ ಆಗ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಅಡ್ವಾನ್ಸ್ ಆಪ್ಷನ್ಸ್ ಅಂತ ಇದೆ ಫ್ರೆಂಡ್ಸ್. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಟ್ರಬಲ್ ಶೂಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್. ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಅಡ್ವಾನ್ಸ್ ಆಪ್ಷನ್ಸ್ ಅಂತ ಇದೆ ಫ್ರೆಂಡ್ಸ್. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟಾರ್ಟ್ಅಪ್ ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಹಾಗೆ ಇಲ್ಲಿ ಸ್ಟಾರ್ಟ್ಅಪ್ ರಿಪೇರ್ ಅಂತ ಒಂದು ಕೂಡ ಆಪ್ಷನ್ಸ್ ಇದೆ ಫ್ರೆಂಡ್ಸ್. ನೀವು ಸ್ಟಾರ್ಟ್ಅಪ್ ರಿಪೇರ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೊ ಡಯಾಗ್ನೈಸಿಂಗ್ ಯುವರ್ PC ಅಂತ ಶೋ ಆಗ್ತಾ ಇರುತ್ತೆ. ಸೊ ಏನಾದ್ರೂ ಸ್ಟಾರ್ಟ್ಅಪ್ ಮೇಲೆ ಪ್ರಾಬ್ಲಮ್ಸ್ ಇದ್ರೆ ಆಟೋಮೆಟಿಕ್ ಆಗಿ ಇದು ಎರರ್ ಫಿಕ್ಸ್ ಆಗಿ ನಿಮ್ಮ PC ಮೊದಲಿನ ತರ ರೀಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಸಪೋಸ್ ಅದನ್ನ ಮಾಡಿದ್ರು ಕೂಡ ಆಗ್ಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನೀವು ಮತ್ತೆ ಅಡ್ವಾನ್ಸ್ ಆಪ್ಷನ್ಸ್ ಗೆ ಹೋಗಿ ಅಡ್ವಾನ್ಸ್ ಆಪ್ಷನ್ಸ್ ಅಲ್ಲಿ ಮತ್ತೆ ಟ್ರಬಲ್ ಶೂಟ್ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ನೆಕ್ಸ್ಟ್ ಇಲ್ಲಿ ಅಡ್ವಾನ್ಸ್ ಆಪ್ಷನ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ಕಮಾಂಡ್ ಪ್ರಾಂಪ್ಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಒಂದು ಕಮಾಂಡ್ ಪ್ರಾಂಪ್ಟ್ ನಿಮ್ಮ ಒಂದು PC ಯಲ್ಲಿ ಓಪನ್ ಆಗುತ್ತೆ. ಸಪೋಸ್ ಓಪನ್ ಆಗಲಿಲ್ಲ ಅಂತ ಹೇಳಿದ್ರೆ ಅದರ ಅಡ್ಮಿನ್ ಪಾಸ್ವರ್ಡ್ ಅನ್ನ ಕೇಳುತ್ತೆ. ಆ ಪಾಸ್ವರ್ಡ್ ಅನ್ನ ಹಾಕಿ ಎಂಟರ್ ಮಾಡಿ ಈ CMD ಪ್ಯಾನಲ್ ಗೆ ನೀವು ಬರಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಫ್ರೆಂಡ್ಸ್, ಇಲ್ಲಿ C ಅಂತ ಟೈಪ್ ಮಾಡಿ ಕೊಲನ್ ಅನ್ನ ಹಾಕಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಿಮ್ದು C ಡೈರೆಕ್ಟರಿ ಓಪನ್ ಆಗಿದೆ. ಅದರಲ್ಲಿ DIR ಅಂತ ಟೈಪ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಮ್ ಡೈರೆಕ್ಟಿವ್ ಫೈಲ್ಸ್ ಗಳು ಇಲ್ಲಿ ಶೋ ಆಗ್ತಾ ಇರ್ತವೆ ಫ್ರೆಂಡ್ಸ್. ನೆಕ್ಸ್ಟ್ ಏನ್ ಮಾಡಬೇಕಾಗುತ್ತೆ, D ಅಂತ ಟೈಪ್ ಮಾಡಿ ಕೊಲನ್ ಹಾಕಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ DIR ಅಂತ ಟೈಪ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸಮ್ ರಿಸಲ್ಟ್ಸ್ ಕೂಡ ಇಲ್ಲಿ ನಮಗೆ ಇಲ್ಲಿ ಶೋ ಆಗ್ತಾ ಇರುತ್ತೆ. ಸೊ 10 ರಿಂದ 12 ಸಂಖ್ಯೆಗಳು ಇಲ್ಲಿ ನಮಗೆ ಶೋ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು CD ಅಂತ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ಬ್ಯಾಕ್ವರ್ಡ್ ಸ್ಲಾಶ್ ಅನ್ನ ಹಾಕಿ ಅದರಲ್ಲಿ ವಿಂಡೋಸ್ ಮತ್ತೆ ಬ್ಯಾಕ್ವರ್ಡ್ ಸ್ಲಾಶ್ ಸಿಸ್ಟಮ್ 32 ಮತ್ತೆ ಬ್ಯಾಕ್ವರ್ಡ್ ಸ್ಲಾಶ್ ಕಾನ್ಫಿಗ್ ಅಂತ ಟೈಪ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಅಲ್ಲಿ MD ಅಂತ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ಬ್ಯಾಕಪ್ ಅಂತ ಟೈಪ್ ಮಾಡಿ. MD ಅದು ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರಬೇಕು ಫ್ರೆಂಡ್ಸ್. ಬ್ಯಾಕಪ್ ಅನ್ನೋದು ಸ್ಮಾಲ್ ಲೆಟರ್ಸ್ ಅಲ್ಲಿ ಇರಬೇಕಾಗುತ್ತೆ. ಬ್ಯಾಕಪ್ ಅಂತ ಕೊಟ್ಟು ಎಂಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ COPY ಕಾಪಿ ಸ್ಪೇಸ್ ಕೊಡಿ, ಸ್ಟಾರ್ ಕೊಡಿ, ಡಾಟ್ ಸ್ಟಾರ್ ಮತ್ತೆ ಸ್ಪೇಸ್ ಮತ್ತೆ ಬ್ಯಾಕಪ್ ಅಂತ ಟೈಪ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಇವಾಗ ರೀಸ್ಟೋರ್ ಆಗಿರುತ್ತೆ ಫ್ರೆಂಡ್ಸ್. ಹಾಗೆ ಮತ್ತೆ ನೀವು ಇನ್ನೂ ಒಂದು ಫ್ಯೂ ಕಮಾಂಡ್ಸ್ ಅನ್ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. CD ಅಂತ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ರೆಜ್ ಬ್ಯಾಕ್ ಅಂತ ಟೈಪ್ ಮಾಡಿ REGBACK ಅಂತ ಟೈಪ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನೆಕ್ಸ್ಟ್ ಕಾಪಿ ಪೇಸ್ಟ್ ಸ್ಟಾರ್ ಡಾಟ್ ಸ್ಟಾರ್ ಪೇಸ್ಟ್ ಡಾಟ್ ಡಾಟ್ ಅಂತ ಟೈಪ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಕ್ಯಾಪಿಟಲ್ ಲೆಟರ್ ಅಲ್ಲಿ A ಅಂತ ಟೈಪ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಎಕ್ಸಿಟ್ ಅಂತ ಟೈಪ್ ಮಾಡಿ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನೆಕ್ಸ್ಟ್ ನೀವು ಇಲ್ಲಿ ಚೂಸ್ ಅಂಡ್ ಆಪ್ಷನ್ಸ್ ಅಂತ ಬರುತ್ತೆ ಫ್ರೆಂಡ್ಸ್. ಕಂಟಿನ್ಯೂ ಎಕ್ಸಿಟ್ ಅಂಡ್ ಕಂಟಿನ್ಯೂ ಟು ವಿಂಡೋಸ್ 10 ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣನೇ ನಿಮ್ಮ ವಿಂಡೋಸ್ 10 ಅಲ್ಲಿ ಸ್ಟಾರ್ಟ್ಅಪ್ ರಿಪೇರ್ ಅಥವಾ ಆಟೋಮೆಟಿಕ್ ರಿಪೇರ್ ಅನ್ನೋ ಒಂದು ಆಪ್ಷನ್ಸ್ ನಿಮಗೆ ಶೋ ಆಗ್ತಾ ಇತ್ತು ಅಂತ ಹೇಳಿದ್ರೆ ಈ ಒಂದು 3
ಸ್ಟೆಪ್ಸ್ ಇಂದ ನಾವು ಈಸಿಯಾಗಿ ಈ ಒಂದು ಇಶ್ಯೂವನ್ನ ನಾವು ಸಾಲ್ವ್ ಮಾಡಬಹುದು ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಇವಾಗ ಕಂಪ್ಲೀಟ್ ಆಗಿ ನಮ್ಮ PC ಸ್ಟಾರ್ಟ್ಅಪ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ. ಮತ್ತೆ ನೆಕ್ಸ್ಟ್ ಇದೇ ರೀತಿ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.